ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಪ್ಪಳ್ಳಿ ಬಂದಿದ್ದೀನಿ. ಇದು ಕುವೆಂಪು ಅವರ ಮನೆ ಇರುವಂತಹ ಒಂದು ಸ್ಥಳ ಶಿವಮೊಗ್ಗದ ಹತ್ರ ಇದೆ. ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ ನೀವು ಕೇಳಿರ್ತೀರ. ಸೊ ಅಲ್ಲಿಂದ ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿ ಕುಪ್ಪಳ್ಳಿ ಇದೆ. ಸೊ ಇವತ್ತು ನನ್ನ ಕಝಿನ್ ಮದುವೆ ಇತ್ತಲ್ಲಿ, ಅಂದರೆ ಮಂತ್ರ ಮಾಂಗಲ್ಯ ಅಂತ ಹೇಳ್ತಾರೆ, ಅಂದರೆ ಸಿಂಪಲ್ ಮದುವೆ. ಆ ಒಂದು ರೀತಿಯಲ್ಲಿ ಅವರು ಮದುವೆ ಆಗಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ. ಸೊ ಇವಾಗ ನಾನು ಕುವೆಂಪು ಅವರ ಸಮಾಧಿ ಇರುವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಮುಂದೆ ಎಲ್ಲ ಹೋಗಿದ್ದಾರಲ್ಲಿ. ತುಂಬ ಪ್ರಶಾಂತವಾಗಿದೆ ಪ್ಲೇಸ್ ಮಾತ್ರ. ಇದೆ ನೋಡಿ ಪ್ಲೇಸ್. ನೀವಲ್ಲಿ ಪ್ಲೇಸ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ಕವಿದು ರಂಗಮಂದಿರ ಒಂದಿದೆ, ಸ್ಮಾರಕ ಭವನ ಅಂತ ಒಂದಿದೆ. ಅಲ್ಲಿ ಮಂತ್ರ ಮಾಂಗಲ್ಯ ಧಾರಣೆ ಅಂತ ಆಯಿತು. ಅಂದರೆ ಸಿಂಪಲ್ ಮದುವೆ, ಅಲ್ಲಿ ಆಡಂಬರ ನದಿ ಏನಿಲ್ಲ. ಸೊ ನೀವೇನಾದರೂ ಮದುವೆ ಸಿಂಪಲ್ ಆಗಿರಬೇಕು, ಈ ಥರ ಒಂದು ಮಂತ್ರ ಮಾಂಗಲ್ಯ ಧಾರಣೆ ಅಂತ ಒಂದು ಇದಿದೆ, ಆ ಥರ ಏನಾದರೂ ಆಗಬೇಕು ಅಂದರೆ ನೀವಿಲ್ಲಿ ಕುಪ್ಪಳ್ಳಿಗೆ ಬಂದರೆ ಇಲ್ಲಿ ಅದರ ಏನು ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಎಲ್ಲ ಇದೆ, ಅದನ್ನೆಲ್ಲ ತಿಳ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡಿ ಎಂಟ್ರೆನ್ಸು, ಅಲ್ಲಿ ನೀವು ಕಾಣ್ಬೋದು ಕವಿಯವರ ಸಮಾಧಿ ಅಂತ ಇದೆ ನೋಡಿ. ನೋಡಿ ಅಲ್ಲಿ ಕುವೆಂಪು ಅವರು ಹುಟ್ಟಿದ ದಿನಾಂಕ ಮತ್ತು ಅವರ ಅಂದರೆ ಡೆತ್ ಡೇಟ್ ಹಾಕಿದ್ದಾರೆ. 1904 1904 ಹುಟ್ಟಿರೋದು. 1994 ಅವರು ತೀರೋಗಿರ್ತಾರೆ. ಸೊ ಅದ್ರ ಡೇಟ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಕವಿ ಸಮಾಧಿ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ತುಂಬ ಕೂಲಾಗಿದೆ. ನೀವೇನಾದರೂ ಶಿವಮೊಗ್ಗ ಸೈಡ್ ಬಂದರೆ, ತೀರ್ಥಹಳ್ಳಿ ಸೈಡ್ ಬಂದರೆ ಖಂಡಿತ ಇಲ್ಲಿಗೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಹೇಗಿದೆ. ಸೊ ನನ್ನ ಫೇಸ್ಬುಕ್ ಪೇಜು ಹಾಗೆ ಯೂಟ್ಯೂಬ್ನ ಫಾಲೋ ಮಾಡಿ, ಶೇರ್ ಮಾಡಿ. ಈ ಥರ ತುಂಬ ವೀಡಿಯೋಸ್ನ ಕವರ್ ಮಾಡ್ತೀನಿ. ಟೂರಿಸಮ್ ಪ್ಲೇಸಸ್ ಬಗ್ಗೆ, ಫುಡ್ ಬಗ್ಗೆ, ಹಾಗೆ ಟ್ರಾವೆಲ್ ಬಗ್ಗೆ ಎಲ್ಲ ಕವರ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.